भरोसेमंद दुकान में खरीदारी कीजिए। एतमाद के साथ मेकिंग चार्जेस को कंपेयर कीजिए और अपने रुपयों की बेहतरीन कीमत हासिल कीजिए। KTB ज्वेल पैलेस। आपने शोरूम तो बहुत देखे होंगे, मगर जेवरात का महल KTB ज्वेल पैलेस। KTB ज्वेल पैलेस, उदयनगर स्टेशन रोड, रायचूर। 8123535300 पर भी राब्ता करें। मेरी अपनी पसंद KTB ज्वेल पैलेस। आदाब नाजरीन, A1 TV उर्दू में आप सभी का खैर मकदम है। अगर आप नए हैं तो हमारे इस चैनल को सब्सक्राइब करें। रायचूर मोबाइल एसोसिएशन के 10 साल मुकम्मल। शहर के अतनूर फंक्शन हॉल में रायचूर मोबाइल एसोसिएशन के 10 साल मुकम्मल होने पर एक बड़े पैमाने पर इजलास रखा गया था। इस ग्रैंड मीटिंग में मोबाइल के सभी छोटे बड़े कारोबारियों को बुलाया गया था और इस एसोसिएशन को और भी मजबूत करने की बात भी कही गई। इस इजलास में बतौर मेहमान खुसूसी सदर बाजार पुलिस स्टेशन के CPI दादावली और साइबर क्राइम के CPI के अलावा एडवोकेट विजय आनंद पाटिल, निजामुद्दीन, किरण कुमार, मोहम्मद सिराजुद्दीन, जयपाल रेड्डी, मोहम्मद शफी, सईद के अलावा एसोसिएशन के कई एक जिम्मेदार भी मौजूद थे। इस इजलास में पुलिस डिपार्टमेंट के अफसरान ने मोबाइल के खरीदो फरोख्त पर एक बेहतरीन अवेयरनेस भी बताई। ಮನುಷ್ಯನಿಗೆ ಮೊಬೈಲ್ ಎಷ್ಟು ಅಗತ್ಯ ಮತ್ತು ಅನಿವಾರ್ಯ ಅಂದರೆ ನಮಗೆ ಸೀಟ್ಸ್ ಅನಿಸುತ್ತೆ ಏನು ಬಿಟ್ಟು ಅಂತ. ಹಾಗಾಗಿ ಮೊಬೈಲು ಮತ್ತು ಮನುಷ್ಯ ಒಂದು ನಾಣ್ಯದ ಎರಡು ಮುಖಗಳ ರೀತಿಯಲ್ಲಿ ಕಾಣ್ತಿದ್ದೀವಿ. ಹೀಗಾಗಿ ಜಗಳ
ಶಕ್ತಿ ಒಬ್ಬರಿಗೆ ಇರುತ್ತೆ, ಒಬ್ಬರಿಗೆ ಇರೋದಿಲ್ಲ. ಹಾಗಾಗಿ ಒಂದು ಯೂನಿಯನ್ ಅಂತಿದೆ. ನಿಮ್ಮ ಸಮಸ್ಯೆಗಳು ನಿಮ್ಮ ಸಂಘ ಮತ್ತು ನಿಮ್ಮ ಪ್ರಾಬ್ಲಮ್ಸ್ಗಳನ್ನ ಒಬ್ಬರಿಗೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಸೆಕ್ರೆಟರಿ ಅವರು ಹೋಗಿ ಯಾವ ಒಂದು ಸಮಸ್ಯೆ ಇರ್ಬೋದು, ಯಾವ ಒಂದು ಅಡ್ಮಿನಿಸ್ಟ್ರೇಷನ್ ಹೋಗಿ ನಿಮ್ಮ ಪ್ರೆಸೆಂಟೇಷನ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಒಂದು ಸುವರ್ಣಾವಕಾಶ. ಇಂಥ ಒಂದು ಯಾವ ರೀತಿ ಈ ಸಂಘಟನೆಗಳು ಕೆಲಸ ಮಾಡ್ತಾವ ಅನ್ನೋದಕ್ಕೆ ನಾನು ಇತಿಹಾಸದ ಒಂದು ಉದಾಹರಣೆಯನ್ನ ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಅಥವಾ ನಿಮ್ಮ ಪ್ರಾಬ್ಲಮ್ಸ್ ಏನಾಗ್ತದೆ ಅಥವಾ ನಿಮ್ಮ ಮೇಲೆ ದೌರ್ಜನ್ಯ ಆದಾಗ ನಿಮ್ಮ ಸಂಘಟನೆಯವರು ಹೋಗಿ ಅಲ್ಲಿ ನಿಮ್ಮ ಸಮಸ್ಯೆಗಳು ಅಥವಾ ನಿಮ್ಮ ಇರ್ತಕ್ಕಂಥ ಕಾನೂನು ವಿಷಯಗಳಿಗೆ ಹೇಳಿದ್ರೆ ಹೌದು ಇದು ನ್ಯಾಯಯುತವಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಸಮಸ್ಯೆ ಬಗೆಹರುತ್ತದೆ. ಆ ನಿಟ್ಟಿನಲ್ಲಿ ನೀವು ಆ ಸಂಘ ಮಾಡಿ ಈ ಒಂದು ಮೊಬೈಲ್ ಬಳಕೆ ಮಾಡ್ತಕ್ಕಂಥವರೆಲ್ಲ ಸೇರಿ ಅಥವಾ ಮಾರಾಟ ಮಾಡ್ತಕ್ಕಂಥವರೆಲ್ಲ ಸೇರಿ ಸಂಘಟನೆ ಮಾಡಿದ್ರಿ, ಸಂಘ ಕಟ್ಟಿದಿರಿ. ಆ ಸಂಘ ಇವತ್ತು 10 ವರ್ಷ ಪೂರೈಸಿದೆ. ನಿಜವಾಗ್ಲೂ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ಷಣ ಇದು. ಇದ್ರ ಹಿಂದೆ ನಿಮ್ಮೆಲ್ಲರ ಪರಿಶ್ರಮ ಇದೆ. ಮತ್ತು ನಿಮ್ಮೆಲ್ಲ ಒಂದು ಆ 10 ವರ್ಷದಿಂದ ಯಾರೋ ಒಬ್ರು ಇಲ್ಲ ನಾವು ಸಂಘ ಕಟ್ಟೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದಾರಲ್ಲ, ಅವರು ಈ ನಾನು ಪೊಲೀಸ್ ಇಲಾಖೆ ಪರವಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಇದರಿಂದ ನಿಮ್ಮ ಸಮಸ್ಯೆಗಳನ್ನ ನೀವು ಹೇಳಿಕೊಂಡು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬಹುದು. ಮತ್ತೆ ನಿಮ್ಮ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾನಸಿಕ ದೈಹಿಕ ದೌರ್ಜನ್ಯ ಆದಾಗ ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಮುಂದಾಳತ್ವ ವಹಿಸಿ ಅದನ್ನ ಬಗೆಹರಿಸ್ಕೊಳ್ತಕ್ಕಂಥ ಒಂದು ಅವಕಾಶ ಇದರಲ್ಲಿ ಇರುತ್ತೆ. ಹಾಗಾಗಿ ಗ್ರಾಹಕರಿಗೆ ಒಳ್ಳೆಯ ಸೇವೆಯನ್ನ ನೀಡಿ. ತೊಂದರೆ ಆದಾಗ ನಮ್ಮ ಇಲಾಖೆ ನಿಮ್ಮ ಜೊತೆಗಿರ್ತದೆ. ನಿಮ್ಮ ನ್ಯಾಯಯುತವಾದ ಬೇಡಿಕೆಗೆ ಸದಾ ಪೊಲೀಸ್ ಇಲಾಖೆ ಜೊತೆಗಿರ್ತದೆ ಅಂತ ಹೇಳ್ತಾ ಈ ಒಂದು ಮೊಬೈಲ್ ಅಸೋಸಿಯೇಷನ್ಗೆ ಮತ್ತೊಮ್ಮೆ ಶುಭ ಹಾರೈಸ್ತಾ ಮುಂದೆ 20 ವರ್ಷ 30 ವರ್ಷ ಈ ಸುದಿನವನ್ನು ಆಚರಣೆ ಮಾಡಲಿ ನಿಮ್ಮ ಸಂಘಟನೆ ಅಂತ ಹಾರೈಸ್ತಾ ನನ್ನ ಅನಿಸಿಕೆಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕರೆಕ್ಟಾಗಿ ಸ್ಕ್ಯಾನರ್ಗೆ CC ಕ್ಯಾಮ್ರಾ ಕೂಡಿಸ್ಕೊಡ್ರಿ. ಆಮೇಲೆ ಅದಾದ ನಂತರ ಕೆಲವೊಂದು ಅನ್ನೋನ್ ಪರ್ಸನ್ಸ್ ಬಂದು ನಿಮ್ಗೆ ಏನು ಮಾಡ್ತಾರೆ, ಅರ್ಜೆಂಟ್ ಇದೆ, ಮನೆಯಲ್ಲಿ ಸೀರಿಯಸ್ ಇದ್ದಾರೆ, ಮೊಬೈಲ್ ಕೊಡಬೇಕಾಗಿದೆ, ಇದನ್ನು ತಗೊಳ್ರಿ ಅಂತೇಳಿ ಮಾರಾಟ ಮಾಡ್ಲಿಕ್ಕೆ ಕೊಡ್ತಾರೆ. ದಯವಿಟ್ಟು ಅಂಥ ಮೊಬೈಲ್ ಯಾರು ತಗೊಳ್ಬೇಡ್ರಿ ಪ್ಲೀಸ್. ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ NCR ರಿಪೋರ್ಟ್ ಡೆಲ್ಲಿಯಿಂದಲೇ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಒಂದು ಮೊಬೈಲ್ ಕಳ್ಕೊಂಡಾದ ತಕ್ಷಣ ಈಗ ಯಾರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡೋದು ಬೇಕಾಗಿಲ್ಲ. CIER ಪೋರ್ಟ್ ಅಂತ ಒಂದು ಸ್ಟೋರಪ್ ಆದ ತಕ್ಷಣ IME ನಂಬರ್ ಕೊಟ್ಟಿರ್ತಂದ್ರೆ ಅದರಲ್ಲಿ ಅವರು ಅಪ್ಡೇಟ್ ಮಾಡ್ತಾರೆ. ಜನ ಎಲ್ಲ ಇಂಟೆಲಿಜೆನ್ಸ್ ಇದ್ದಾರೆ. ಇವಾಗ ಅಪ್ಡೇಟ್ ಮಾಡಿದ ತಕ್ಷಣ ಆ ಮೊಬೈಲು ಯಾರು ಕೈಯಲ್ಲಿ ಸಿಗ್ತದೆ, ಯಾರು ಸಿಮ್ ಹಾಕ್ತಾರೆ, ಆ ಮನುಷ್ಯನ ಸಿಮ್ ಅಡ್ರೆಸ್ಸು, ಟವರ್ ಲೊಕೇಶನ್, ಕರೆಕ್ಟ್ ಲೊಕೇಶನ್ ಎಲ್ಲ ಸಿಗ್ತದೆ. ಡೈಲಿ ನಾವು ಕನಿಷ್ಠ 3ರಿಂದ 4 ಮೊಬೈಲ್ ಟ್ರೇಸ್ ಔಟ್ ಮಾಡ್ತಾ ಇದ್ದೀವಿ. ನಿನ್ನೆ ಶಿವಮೊಗ್ಗದಲ್ಲಿ ಬಂದು ಕೊಟ್ಟಾಗ ಮೊಬೈಲ್ ತಗೊಂಡಂಥ ವ್ಯಕ್ತಿ ಶಿವಮೊಗ್ಗದಲ್ಲಿ ಕೊಟ್ಟಾಗ ಆಮೇಲೆ 3-4 ವರ್ಷ ಅವ್ರು ಸಿಮ್ ಹಾಕಿಲ್ಲ. ಇದೇ ಮತ್ತೊಂದು ತಿಳ್ಕೊತಾರೆ. ಬಟ್ ಯಾವತ್ತೋ ಒಂದ್ಸಲ CIR ಪೋರ್ಟಲ್ಲಿ ಅಪ್ಡೇಟ್ ಹಾಕಿದ್ರೆ ಆ ಮೊಬೈಲ್ ಬಗ್ಗೆ ಕಂಟಿನ್ಯೂ ಮಾನಿಟರಿಂಗ್ ಇರ್ತದೆ. ಯಾವುದೇ ಮೊಬೈಲ್ ನೀವು ತೊಗೊಂಡ್ರಿ, ಸಸ್ತಾ ಅಂತ ತೊಗೊಂಡ್ರಿ, ನಾವು ಬೇರೆ ಕಡೆ ಮಾರ್ಕೆಟ್ ಬರ್ತದೆ ಅಂತ ಅನ್ಕೊಂಡ್ರಿ, ಆ್ಯಪಲ್ ಮೊಬೈಲ್ ಆಗಲಿ ಬೇರೆ ಆ್ಯಂಡ್ರಾಯ್ಡ್ ಯಾವುದೇ ಮೊಬೈಲ್ ಆಗಲಿ ದಯವಿಟ್ಟು ಬಿಲ್ ಇಲ್ಲಾರ್ದೆ ದಯವಿಟ್ಟು ನೀವು ಪರ್ಚೇಸ್ ಮಾಡ್ಕೊಬೇಡಿ. ಆ ಮೊಬೈಲು ನೀವು ತಂದು ಕೊಡಬೇಕಾಗ್ತದೆ ನಮಗೆ ಫೋನ್ ಮಾಡಿದಾಗ. ಮತ್ತು ನೀವು ಶೂ ಒಂದು ಡ್ರೆಸ್ ಮೆಟೀರಿಯಲ್ಸು ಆರ್ಡರ್ ಬುಕ್ ಮಾಡಿದ್ದಾರೆ, ನಿಮಗೆ ಫೋನ್ ಮಾಡ್ತಾರೆ. ಅಥವಾ ನಮಗೆ ವಿಷಯದವ್ರು ಬಂದಾಗ ನೋಡೋಂಥದ್ದು ಡೆಲಿವರಿ ಬಾಯ್ಸು ಡೂಪ್ಲಿಕೇಟ್ ಬ್ಯಾಗ್ ಹಾಕೊಂಡು ಬಂದು OTP ಶೇರ್ ಮಾಡಿಕೊಂಡು ಕೂಡ ಆಗ್ತದೆ ಫ್ರಾಡ್. ಆಂಡ್ರಾಯ್ಡ್ ಮೊಬೈಲ್ ಸಾಧ್ಯಷ್ಟು ಗ್ರಾಹಕರಿಗೆ ಅಧ್ಯಕ್ಷರು ನಿಮ್ಮ ಬಾಡಿ ರಿಕ್ವೆಸ್ಟ್ ಇದೆ. ನಮ್ಮಲ್ಲಿ ಒಂದು ಲಾಸ್ಟ್ ಇಯರ್ ಡಿಸೆಂಬರ್ಗೆ ಒಂದು ಟೀಸರ್ ರೆಡಿ ಮಾಡಿದ್ದೀವಿ. ಅದರಲ್ಲಿ ಸಪ್ತಮಿಗೆ CPT ಅವರಿಗೆ ಒಂದು ಟೀಚರ್ ಬಿಲ್ ರೆಡಿ ಬಂದರೆ ಕಾರ್ಯಕ್ರಮ ಇನ್ನೊಂದ್ಸಲ ಕಳೆದಾಗ ಅದಕ್ಕೆ ನಿಮಗೆಲ್ಲ ಹಾಕಿಕೊಟ್ಟು ವ್ಯವಸ್ಥೆ ನಾನು ಮಾಡ್ತೇನೆ. ಸಾಧ್ಯ ಆದಷ್ಟು ಬಿಲ್ ಕೊಡಿಲ್ಲ, ನಿಮ್ಗೇನಾದ್ರು ಸಸ್ಪೆಕ್ಟ್ ಆಗುತ್ತೆ, ಈಗ ಎಲ್ಲಿಯವರು ಬಂದಾರಂದ್ರೆ ನಿಯರ್ ಬೈ ಸ್ಟೇಷನ್ಗೆ ಫೋನ್ ಮಾಡಿ, ಇಲ್ಲ 1 or 2 ಫೋನ್ ಮಾಡಿ. 80,000 ಮೊಬೈಲ್ ತಂದಾನೆ, ನನಗೆ 10-20 ಸಾವಿರ ರೂಪಾಯಿ ಮಾರ್ಲಿಕ್ಕೆ ಬಂದಾನೆ ಅಂದರೆ ಅದು ಕಳ್ತನ ಮಾಲಿರ್ತದೆ 100%. कपड़ों की दुनिया में है जिसका राज, वो है हमराज। पिछले 57 सालों से रायचूर शहर में टेलरिंग के माहिर कहलाने वाले हमराज टेलर की एम्पायर एक्सक्लूसिव हब के बाद एक और शोरूम एम्पायर हमराज टेक्सटाइल, रेडीमेड, एसेसरी एंड टेलर्स नियर मालाबार गोल्ड शोरूम, अपोजिट ओल्ड पेट्रोल बंक, स्टेशन रोड, रायचूर।